ಹಾಯ್, ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕ ಬಂಧುಗಳಿಗೆಲ್ಲ ಆದರದ ಸ್ವಾಗತ. ನಾನಿವತ್ತು ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ಮೊದಲಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಲೈಕ್ ಮಾಡಿ, ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ಒಳ್ಳೆ ವಿಡಿಯೋ ಮಾಡಲಿಕ್ಕೆ ನಮಗೆ ಸಪೋರ್ಟ್ ಮಾಡಿ. ನಾನು ಈ ದಿನ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಮೊದಲಿಗೆ ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ನಾನು ಸೀಬೆ ಮರದ ಚಿಗುರುಗಳನ್ನೆಲ್ಲ ಕಿತ್ತು ತಗೊಬಂದು ತೊಳೆದಿಟ್ಟಿದ್ದೀನಿ. ಚೆನ್ನಾಗಿ ಕುದಿ ಬರ್ತಾ ಇರೋವಂಥ ನೀರಿಗೆ ಹಾಕಿ ಕುದಿ ಬರಿಸ್ತೀನಿ. ಚೆನ್ನಾಗಿ ಎಲೆಗಳು ಬೆಂದು ನೋಡಿ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ. ಈಗ ಇದನ್ನು ನಾನು ಸೋಸ್ಕೊಳ್ತೀನಿ. ಸೀಬೆ ಮರದ ಚಿಗುರಿನಿಂದ ಮಾಡಿರುವಂಥ ಡಿಟಾಕ್ಸ್ ಡ್ರಿಂಕ್ ರೆಡಿಯಾಗಿದೆ. ಬೆಳಗ್ಗೆ ಇದನ್ನೇ ನಾನು ಕುಡಿಯೋದು. ಇವತ್ತು ಡೈಲಿ ಒಂದೊಂದು ಥರದ ಡ್ರಿಂಕ್ನ ಮಾಡಿ ಕುಡಿತೀನಿ. ಇವತ್ತು ನಾನು ಸೀಬೆ ಮರದ ಚಿಗುರಿನಿಂದ ಮಾಡಿರುವಂಥ ಡಿಟಾಕ್ಸ್ ಡ್ರಿಂಕ್ ರೆಡಿಯಾಗಿದೆ. ನಾನೀಗ ಮುಂದೆ ಹೋಗಿ ಚೆನ್ನಾಗಿ ಕಸ ಎಲ್ಲ ಗುಡಿಸಿ ಗಿಡಗಳಿಗೆಲ್ಲ ನೀರು ಹಾಕಿ ರಂಗೋಲಿನೂ ಹಾಕಿ ನನಗೆ ಪೂಜೆಗೆ ಎಷ್ಟು ಹೂ ಬೇಕೋ ಅಷ್ಟು ಹೂವನ್ನು ಗಿಡದಿಂದ ಕಿತ್ತು ತಗೊಬರ್ತಾ ಇದ್ದೀನಿ. ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನೆಲ್ಲ ಬುಕ್ ಮಾಡ್ತಾಯಿದ್ದೀನಿ. ಬಾಳೆಹಣ್ಣು, ಮ್ಯಾಂಗೋ, ದ್ರಾಕ್ಷಿ, ಜಾಮೂನ್ ಫ್ರೂಟು, ಜಾಕ್ ಫ್ರೂಟು ಮತ್ತು ಚಕೋತನ್ನು ಬುಕ್ ಮಾಡಿದ್ದಾಳೆ ನಮ್ಮ ಮಗಳು. ಅವಳು ಇವತ್ತು ಸ್ಕೂಲಿಗೆ ಚಕೋತ ಹಣ್ಣು ತಗೋಗ್ತೀನಿ, ನನಗೆ ತುಂಬ ಇಷ್ಟ ಅಂತ ಹೇಳಿದ್ಲು. ಯಾಕಂದರೆ ಅವಳಿಗೆ ಚಂದ್ರ ಚಕೋತ ಅಂದರೆ ತುಂಬ ಇಷ್ಟ. ನೋಡಿ ಕಟ್ ಮಾಡಿದ್ದಾಳೆ, ಎಷ್ಟೊಂದು ಕಲರ್ಫುಲ್ಲಾಗಿದೆ. ಇದನ್ನೆಲ್ಲ ಬಿಡಿಸಿ ಚೆನ್ನಾಗಿ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಬಾಕ್ಸಲ್ಲಿ ಹಾಕ್ಕೊಂಡು ತುಂಬ್ಕೊಂಡು ಹೋಗ್ತಾ ಇದ್ದಾಳೆ. ಅವಳಿಗಂತೂ ತುಂಬಾ ಇಷ್ಟ ಬಿಡಿ. ನಾನಿವತ್ತು ಬೆಳಗ್ಗೆ ಟಿಫನ್ ಆಯಿತು. ಮಧ್ಯಾಹ್ನ ನಾನು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಬನ್ನಿ, ಮಟನ್ ಅಂದರೆ ಮಕ್ಕಳಿಗೂ ಇಷ್ಟ, ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಅದಕ್ಕಾಗಿ ನಾನು 1.5 kg ಮಟನನ್ನು ತರಿಸಿದ್ದೀನಿ. ಇದನ್ನು ಈರುಳ್ಳಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನೀಗ ಮಸಾಲೆನ ಹಾಕ್ತಾಯಿದ್ದೀನಿ. ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡ್ತೀನಿ. ಒಳ್ಳೆ ಮಟನ್ನು ಚೆನ್ನಾಗಿದೆ, ಕೊಬ್ಬು ಎಲ್ಲ ಇದೆ. ಎಷ್ಟು ಚೆನ್ನಾಗಿದೆ ಅಂತ ಘಮ ಅಂತ ಇದೆ ಮನೆಯಲ್ಲಿ. ಮಟನ್ ಸಾಂಬಾರು ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿ ಬರಲಿಕ್ಕೆ ಬಿಡ್ತೀನಿ. ಚೆನ್ನಾಗಿ ಬೇಯುತ್ತೆ. ಅದು ಬೇಯೋಷ್ಟೊತ್ತಿಗೆ ನಾನು ತೆಂಗಿನಕಾಯಿನ ತೆಗೆದು ತೆಂಗಿನಕಾಯಿ, ಹುರಿಗಡಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ ಚೆನ್ನಾಗಿ ಕುದಿ ಬಂದು ಮಟನ್ ಎಲ್ಲ ಬೆಂದುಬಿಟ್ಟಿದೆ. ಇದಕ್ಕೀಗ ನಾನು ರುಬ್ಬಿರುವಂಥ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತೀನಿ. ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪನೇ ಜನ ಇರೋದ್ರಿಂದ ತುಂಬ ಸಾಂಬಾರೆಲ್ಲ ಮಾಡಲಿಕ್ಕಾಗಲ್ಲ, ಅದು ಉಳಿದ್ಬಿಡುತ್ತೆ. ಸ್ವಲ್ಪನೇ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಎಷ್ಟಿದೆ ಅಂತ ಈಗ ನೋಡ್ಕೊಬಿಡ್ಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತೀನಿ. ಚೆನ್ನಾಗಿ ಕುದಿ ಬರಲಿ ಇದು. ತೆಂಗಿನಕಾಯಿ ಹಾಕಿ ಆದಮೇಲೆ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಟ್ಟಿದೆ. ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ. ಈಗ ನಾನು ಸ್ಟವ್ನ ಆಫ್ ಮಾಡ್ತೀನಿ. ಈ ಥರ ಎಣ್ಣೆಲ್ಲ ಬಿಟ್ಟರೆ ಚೆನ್ನಾಗಿ ಬೆಂದಿದೆ ಅಂತ ಚೆನ್ನಾಗಿ ತಿರುಗಿಸ್ಬಿಟ್ಟು 10 ನಿಮಿಷ ಮುಚ್ಚಿಡ್ತೀನಿ. ಹಾಗೆಯೇ ಹತ್ತು ನಿಮಿಷ ಇದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದು ಊಟ ಮಾಡಲಿಕ್ಕೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೋಡಿ ಕೊಬ್ಬೆಲ್ಲ ಯಾವ ಥರ ತೇಲಿ ಬರ್ತಾಯಿದೆ ಅಂತ.
ನಾನು ಬಿಸಿ ಬಿಸಿ ರೈಸ್ ಮಾಡಿದ್ದೀನಿ. ಹಾಗೆ ನಾನು ರೈಸ್ ರೊಟ್ಟಿ ತರಿಸಿದ್ದೀನಿ. ಇದು ಮಂಗಳೂರು ಸ್ಟೋರಲ್ಲಿ ಸಿಗುತ್ತೆ ರೈಸ್ ರೊಟ್ಟಿ. ಅದ್ರ ಜೊತೆ ನಾನು ಸರ್ವ್ ಮಾಡ್ತೀನಿ ಮಕ್ಕಳಿಗೆ, ಮನೇಲಿ ಎಲ್ರಿಗೂ. ನಾನು ಸಿಹಿಗುಂಬಳಕಾಯಿ ಹಲ್ವಾ ಮಾಡ್ತೀನಿ. ಅದಕ್ಕಾಗಿ ನಾನು ಸಿಹಿಗುಂಬಳಕಾಯಿ ತೊಗೊಂಡಿದ್ದೀನಿ 1 kg. ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ತುರಿದು ಇಟ್ಕೊತೀನಿ ಮೊದಲಿಗೆ. ಅದುವರೆಗೂ ಸ್ವಲ್ಪ ಕೆಲಸ ಇದೆ. ಟೇಸ್ಟಿಯಾಗಿರುವಂಥ ಮಟನ್ ಸಾಂಬಾರು, ರೊಟ್ಟಿ ಎಲ್ಲ ಮಕ್ಕಳು ತಿಂತಾ ಇದ್ದಾರೆ. ಬನ್ನಿ, ನಾನೀಗ ಪಂಪ್ಕಿನ್ ಹಲ್ವಾ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ ಪಂಪ್ಕಿನ್ ಸೀಡ್ ಮತ್ತು ಮಸ್ಕ್ ಮೆಲನ್ ಸೀಡ್ ಇದಿಷ್ಟನ್ನು ಡ್ರೈ ಆಗಿ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ತೀನಿ. ಒಂದು ದಪ್ಪ ತಳ ಇರೋಂಥ ಪಾತ್ರೆಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿಯಾಗಿದ್ದ ತಕ್ಷಣ ತುರಿದಿಟ್ಟಿರುವಂಥ ಸಿಹಿಗುಂಬಳಕಾಯಿ 1 kg ಇದೆ ಇದು. ಹಸಿ ಸ್ಮೆಲ್ ಹೋಗೋ ತನಕ ಈ ಸಿಹಿಗುಂಬಳಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ 1 ಬಟ್ಲು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಈಗ ಇದು ಸ್ವಲ್ಪ ನೀರೆಲ್ಲ ಬಿಟ್ಕೊಳುತ್ತೆ ಸಕ್ಕರೆ ಹಾಕಿರೋದ್ರಿಂದ. ನೋಡಿ, ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಸಿಹಿಗುಂಬಳಕಾಯಿ. ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಏಲಕ್ಕಿ ಪುಡಿ ಕೂಡ ರೆಡಿಮೇಡ್ ಸಿಗುತ್ತೆ ನೋಡಿ. ಚೆನ್ನಾಗಿ ಬೆಂದ್ಬಿಟ್ಟಿದೆ. ಮೂರು ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ನ 1 ಬಟ್ಲಲ್ಲಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಅದನ್ನು ಇದಕ್ಕೆ ಸೇರಿಸ್ಕೋಬೇಕೀಗ. ನಿಧಾನ ಉರಿ ಇಟ್ಟು ಈಗ ಹಿಂಗೆ ತಿರುಗಿಸ್ತಾ ಬರಬೇಕು. ಸಿಹಿಗುಂಬಳಕಾಯಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ನಾನು ಪಂಪ್ಕಿನ್ ಮತ್ತು ಮಸ್ಕ್ ಮೆಲನ್ ಸೀಡ್ನ ರೋಸ್ಟ್ ಮಾಡಿಟ್ಟಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹೀಗೆ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಆವಾಗ ಕಾರ್ನ್ಫ್ಲೋರ್ ಎಲ್ಲ ಚೆನ್ನಾಗಿ ಬೆಂದು ಕರೆಕ್ಟಾಗಿ ಕೂಡಿ ಬರುತ್ತೆ ಹಲ್ವಾ. ಮತ್ತೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತೀನಿ. ನಿಧಾನ ಉರಿಯಲ್ಲಿ ಹೀಗೆ ಮಿಕ್ಸ್ ಮಾಡಬೇಕು 2-3 ನಿಮಿಷ. ಪಾತ್ರೆಯಿಂದ ಹಲ್ವಾ ಬಿಟ್ಟು ಬರಬೇಕು, ಅದುವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಕೂಡಿ ಬಂದಿದೆ. ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿಟ್ಟಿದ್ದೆ, ಅದಕ್ಕೆ ನಾನೀಗ ಪಂಪ್ಕಿನ್ ಹಲ್ವನ ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ತಟ್ಟೆ ತುಂಬ ಹರಡಿ ನಾನು ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಇದು ಚೆನ್ನಾಗಿ ತಣ್ಣಗಾದ ಮೇಲೆ ಕಟ್ ಮಾಡಿ ಸರ್ವ್ ಮಾಡೋದು, ಅದು ಅಷ್ಟೇ.
ಇದುವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಪೀಸ್